ಮೈ ಬ್ರ್ಯಾಂಡ್ ನ್ಯೂ ಮೈ ಬೇಕು ಸಿನಿಮಾಲಿಂದ ಮಜಾ ಇರುತ್ತೆ ಯು ನೋ ಮೈ ಗಾಯ್. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಾಲಿ ಫಿಶ್ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಯು ನೋ ವಾಟ್ ಐ ಆಮ್ ಸೋ ಹ್ಯಾಪಿ, ಯಾಕಂದರೆ ಐ ಗಾಟ್ ಮೈ ಮೈಕ್. ಎಷ್ಟೊಂದು ದಿನ ಆದಮೇಲೆ ನಾನು ತಗೋಬೇಕು ಅನ್ಕೊತಾ ಇದ್ದೆ, ಬಟ್ ಆಗಿರಲಿಲ್ಲ. ಐ ಮೀನ್ ಇನಿಷಿಯಲಿ ತೊಗೊಂಡಿದ್ದೆ, ಅದು ಯಾವುದೋ ಡಬ್ಬಾ ಮೈಕು ಗೊತ್ತಾ. ನಾನು ಹಾಕ್ಕೊಂಡು ವ್ಲಾಗ್ ಮಾಡೋದು ಬಿಟ್ಬಿಡಿ, ಜಸ್ಟು ಒಂದು 2 ನಿಮಿಷ ಮಾತಾಡಿದ್ರೇ ಚಾರ್ಜ್ ಖಾಲಿ ಆಗಿಬಿಡ್ತಾಯಿತ್ತು. ಸೊ ಐ ವಾಸ್ ರಿಯಲಿ ಫೆಡ್ ಅಪ್. ಬಟ್ ಇವಾಗ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡಿ ನ್ಯೂ ಇಯರಿಗೆ ಅಂತ ಐ ಗಾಟ್ ಮೈ ನ್ಯೂ ಮೈಕ್ ವಿಚ್ ಇಸ್ ರಿಯಲಿ ನೈಸ್. ತುಂಬ ಕ್ಯೂಟಾಗಿ ಚೆನ್ನಾಗಿದೆ. ಇದ್ರದ್ದು ಏನಂತಾರೆ ಲಿಂಕ್ ಆ್ಯಕ್ಚುಲಿ ನಾನು ಎಲ್ಲಿ ನೋಡಿದೆ ಅಂತಂದರೆ ಮೇ ಬಿ ಇನ್ಸ್ಟಾಗ್ರಾಮಲ್ಲೆಲ್ಲೋ ಒಂದು ಕಡೆ ನೋಡಿದೆ. ದ್ಯಾಟ್ ಗಾಯ್ ವಾಸ್ ಸಜೆಸ್ಟಿಂಗ್ ಅ ರಿಯಲಿ ನೈಸ್ ಮೈಕ್. ಆ್ಯಂಡ್ ಆಲ್ಸೋ ಇದು ಒಂದೇ ಅಲ್ಲ, ಐ ಗಾಟ್ ಸಮಥಿಂಗ್ ಎಲ್ಸ್ ಟು. ಅದೇನು ಅಂತ ತೋರಿಸ್ತೀನಿ ಲಾಸ್ಟಲ್ಲಿ. ಬಟ್ ಲುಕ್ ಎಟ್ ದಿಸ್ ಗೈಸ್, ಎಷ್ಟು ಚಿಕ್ಕ ಥಿಂಗ್, ಎಷ್ಟು ಚೆನ್ನಾಗಿ, ಸೊ ಕ್ಯೂಟ್. ನಂಗೆ ನಿಜವಾಗ್ಲೂ ಇಷ್ಟ. ಐ ಕ್ಯಾನ್ ಡೂ ನಾಟ್ ಜಸ್ಟ್ ವ್ಲಾಗಿಂಗ್, ASMR ವೀಡಿಯೋಸ್ ಕೂಡ ಮಾಡ್ಬೋದು. ಲೈಕ್ ಐ ಆಮ್ ಕವನ, ಐ ಕ್ಯಾನ್ ಡೂ ಆಲ್ ದಿಸ್ ಥಿಂಗ್ಸ್. ಸಿನಿಮಾಲಿಂದ ಮಜಾ ಇರುತ್ತೆ. ಸೊ ಐ ವಿಲ್ ಬಿ ಡೂಯಿಂಗ್ ಮೈ ವ್ಲಾಗ್ಸ್. ಒಂದೇ ಕಾರಣಕ್ಕೆ ನನ್ನ ವ್ಲಾಗ್ಸ್ನ ಡಿಸ್ಕಂಟಿನ್ಯೂ ಮಾಡ್ತಾಯಿದ್ದೆ, ಯಾಕಂದರೆ ನನ್ನ ಆಡಿಯೋ ಚೆನ್ನಾಗೇ ಕೇಳಿಸ್ತಾ ಇರಲಿಲ್ಲ. ಎವ್ರಿ ಟೈಮ್ ನಾನು ಅಪ್ಲೋಡ್ ಮಾಡಿದಾಗ ಏನಾದರೂ ಒಂದು ಆಡಿಯೋ ಇಶ್ಯೂಸ್ ಆಗ್ತಾಯಿತ್ತು. ಸೊ ಹಾಗಾಗಿ ಮೈಕ್ ತಗೊಂಡ್ಮೇಲೇ ಮಾಡಬೇಕು ಅಂದ್ಕೊಂಡಿದ್ದೆ. ಇನ್ನೊಂದು ಥಿಂಗ್ ಏನು ಅಂತಂದರೆ ಐ ಬಾಟ್ ಮೈ ಸೆಲ್ಫ್ ಸಮಥಿಂಗ್ ವಿಚ್ ಇಸ್ ರಿಯಲಿ ನೈಸ್. ಅದೇನು ಅಂತಂದರೆ ಅಫ್ಕೋರ್ಸ್ ಲೈಟ್. ಕಂಟೆಂಟ್ ಕ್ರಿಯೇಷನಿಗೆ ಬೇಕಿರೋದು ಲೈಟ್ ಗುರು, ಲೈಟ್ ಚಕ್ಕಪಕ್ಕ ಲೈಟ್. ಓಕೆ, ಸೊ ಐ ಗಾಟ್ ದಿಸ್ ಪೋರ್ಟಬಲ್ ಲೈಟ್. ಎಲ್ಲಿ ತಗೊಂಡೆ ಅಂತಂದರೆ ಅಮೆಝಾನಲ್ಲೇ ಅಫ್ಕೋರ್ಸ್. ಓಕೆನಾ, ಇದರಲ್ಲಿ ಲೈಟ್ ವೇರಿಯಂಟ್ಸ್ ಕೂಡ ಇದೆ. ಅಲ್ಲೊಂಥರ ಲೈಟ್ ಇತ್ತು ಮುಂಚೆನೂ. ಓಕೆನಾ, ಇಟ್ಸ್ ನಾಟ್ ಲೈಕ್ ಲೈಟೇ ಇರಲಿಲ್ಲ ಅಂತಲ್ಲ, ರಿಂಗ್ ಲೈಟ್ ಇತ್ತು. ಅದು ನನ್ನಷ್ಟೇ ಭಾರ ಇದೆ. ಎಲ್ಲರೂ ಎತ್ಕೊಂಡು ಹೋಗ್ಬೇಕಾದ್ರೆ ಒಳ್ಳೆ ನನಗೆ ನಾನೇ ಎತ್ಕೊಂಡು ಓಡಾಡ್ತಾ ಇದ್ದೀನಿ ಏನೋ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಅದನ್ನು ಕುಕ್ಕಿಂಗು ಆ ಥರ ಏನಾದರೂ ವ್ಲಾಗ್ ಮಾಡ್ಬೇಕಾದ್ರೆ ಮಾತ್ರ ಯೂಸ್ ಮಾಡ್ಕೊತಾ ಇದ್ದೆ. ಈ ಥರ ಒಂದು ಪೋರ್ಟಬಲ್ ಲೈಟ್ ಬೇಕಿತ್ತು, ಸೊ ದಟ್ ವೆರೆವರ್ ಐ ಟ್ರಾವೆಲ್ ಆ್ಯಂಡ್ ಆಲ್ ಐ ಕ್ಯಾನ್ ಯೂಸ್ ಇಟ್ ಅಂತ. ಸೊ ಇದನ್ನು ತಗೊಂಡೆ. ಇದು ಕೂಡ ಕಾಸ್ಟ್ಲಿನೇ. ಓಕೆನಾ, ಇಂಟೆನ್ಸಿಟಿ ಕೂಡ ಜಾಸ್ತಿನೂ ಇದೆ. ಇಷ್ಟೆಲ್ಲ ಬೇಡ, ಇಷ್ಟು ಓವರ್ ಆಗೋಯ್ತು. ನನಗಿಷ್ಟು ಸಾಕು, ಇಷ್ಟಿಷ್ಟು ಸಾಕು. ಓಕೆ, ಇಷ್ಟು ಸಾಕು. ಒಂದಷ್ಟು ಲೈಟ್ ಮಾಡಿಕೊಂಡು ಮೈಕ್ ಇಟ್ಕೊಂಡು ಐ ಕ್ಯಾನ್ ಡೂ ಮೈ ವ್ಲಾಗ್ ಅನ್ಕೊತಾ ಇರ್ಬೋದು. ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾಳೆ, ಲೈಟ್ ತೊಗೊಂಡ್ಲು, ಮೈಕ್ ತೊಗೊಂಡ್ಲು, ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಆಲ್. ಇರೋ 200 ಸಬ್ಸ್ಕ್ರೈಬರ್ಸಿಗೆ ಇಷ್ಟೆಲ್ಲ ಬೇಕಾ ಅಂತ. ಆ್ಯಂಡ್ ಆಲ್ಸೋ ಒಂದು ಇನ್ಸ್ಟಾಗ್ರಾಮಲ್ಲಿ 1000 ಇರ್ಬೋದು ಅಷ್ಟೇ. ಓಕೆನಾ, ತೀರಾ ಏನು 200-300 ಇಲ್ಲ. ಅಟ್ಲೀಸ್ಟ್ ಇನ್ಸ್ಟಾಗ್ರಾಮಲ್ಲಿ 1000 ಆದರೂ ಇದ್ದಾರೆ. ಓಕೆನಾ, ಅವ್ರಿಗೋಸ್ಕರ ಇಷ್ಟೆಲ್ಲ ಬೇಕಾ ಅಂತ. ಬಟ್ ಐ ವುಡ್ ಸೇ ಯಸ್. ಯಾಕಂತಂದರೆ 200 ಜನನೂ ಮ್ಯಾಟರ್ ಆಗ್ತಾರೆ, 300 ಜನನೂ ಮ್ಯಾಟರ್ ಆಗ್ತಾರೆ, 1000 ಜನನೂ ಮ್ಯಾಟರ್ ಆಗ್ತಾರೆ. ಓಕೆ, ಆಲ್ಸೋ ಇದೆಲ್ಲ ತಗೋತಾ ಇರೋದು ನಾನು ನನಗೋಸ್ಕರ ನಾನು ಚೆನ್ನಾಗಿ ಕಾಣಿಸ್ಲಿ ಅಂತ. ಸೊ ಇಟ್ಸ್ ಜಸ್ಟ್ ದ್ಯಾಟ್ ಇನ್ ದಿ ಎಂಡ್ ಏನು ಅಂದರೆ ಐ ಆಮ್ ಜಸ್ಟ್ ಅ ಕಿಡ್ ವಿತ್ ಅಡಲ್ಟ್ಸ್ ಮನಿ ಅಷ್ಟೇ. ನಾನು ದುಡಿತಿರೋದೇ ಇಂಥ ದುಡ್ಡು ವೆಚ್ಚ ಮಾಡೋಕ್ಕೆ, ನಾನು ದುಡಿತಾ ಇರೋದೇ ಈ ಥರ ದುಡ್ಡನ್ನ ವೇಸ್ಟ್ ಮಾಡೋದಕ್ಕೆ. ಸೊ ಐ ಆಮ್ ಓಕೆ. ಇದೇನು ನನಗೆ ನ್ಯೂ ಥಿಂಗ್ ಅಲ್ಲ. ಇನ್ನು ಏನೇನೋ ಥಿಂಗ್ಸ್ ತೊಗೊಂಬಿಡ್ತೀನಿ ವಿಚ್ ಇಸ್ ನಾಟ್ ಎಟ್ ಆಲ್ ಇನ್ ಯೂಸ್ ರೈಟ್ ನಾವು. ಸುಮ್ಮನೆ ಎಲ್ಲೋ ಒಂದು ಕಡೆ ಇದೆ, ಅದಕ್ಕಿಂತ ಇದು ಬೆಟರ್ ಯು ನೋ ಗೈಸ್. ಸೊ ನಿಮಗೇನಾದರೂ ಲಿಂಕ್ ಬೇಕಿದ್ರೆ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್, ಏನು ಯಾವುದು ಅಂತ. ಐ ಮೀನ್ ಮೈಕ್ ಬೇಕಾ ಅಥವಾ ಲೈಟ್ ಬೇಕಾ ಅಂತ ಲೆಟ್ ಯು ನೋ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಇವತ್ತು ಸಂಕ್ರಾಂತಿ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲಾಗಿ ಪೂಜೆ ಎಲ್ಲ ಮಾಡಿದ್ದೆ. ಏನೇ ಸ್ಪೆಷಲ್ ಅಂತ ಅಂದ್ರೂ ಐ ಸ್ಟಿಲ್ ಮಿಸ್ ಮೈ ಹೋಮ್. ಯಾಕಂದರೆ ಹಬ್ಬ ಅಂತಂದರೆ ನಮ್ಮ ಮನೇಲಿ ನಾವು ತುಂಬ ಎಲ್ಲದನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಬಟ್ ಇಲ್ಲಿ ನಾವು ಇಬ್ಬರೇ ಇರೋದ್ರಿಂದ ಸೊ ಕೈಂಡ್ ಆಫ್ ಬಟ್ ನನಗೆ ಎಕ್ಸೈಟ್ಮೆಂಟ್ ಇರುತ್ತೆ, ಬಟ್ ಅವನಿಗೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಇರಲ್ಲ. ಎಲ್ಲ ಹಬ್ಬ ನಾರ್ಮಲ್ ಅನ್ನೋ ಫೀಲ್ ಅವನಿಗೆ. ಬಟ್ ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇರುತ್ತೆ. ನನಗೆ ಹಬ್ಬ ಅನ್ನೋದಕ್ಕಿಂತ ಬಾಳೆ ಎಲೆ ಊಟ ಅನ್ನೋದು ಸಿಕ್ಕಾಪಟ್ಟೆ ಇಷ್ಟ. ಅದು ವೆಜ್ ಆಗಿರಲಿ ನಾನ್ ವೆಜ್ ಆಗಲಿ, ನನಗೆ ಬಾಳೆ ಎಲೆಯಲ್ಲಿ ಸರ್ವ್ ಮಾಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ನಮ್ಮ ಮನೇಲಿದ್ದಾಗಲೂ ಅಷ್ಟೇ ನಮ್ಮಮ್ಮ ಯಾವಾಗಲೂ ಮಾಡಿಕೊಡೋರು. ಯಾಕಂತಂದರೆ ಅವರಿಗೆ ನಮ್ಮಪ್ಪ ಆಗಲಿ ನನ್ನ ತಂಗಿ ಆಗಲಿ ಡಿಮ್ಯಾಂಡೇ ಮಾಡ್ತಿರ್ಲಿಲ್ಲ, ಏನಾದರೂ ಇದೇ ಡಿಶ್ ಮಾಡಬೇಕು, ಹಿಂಗೆ ಕುಕ್ ಮಾಡಿಕೊಡ್ಬೇಕು ಅಂತ. ಬಟ್ ನಾನು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡ್ತಿದ್ದೆ. ಬಟ್ ಪಾಪ ಅವ್ರು ಎಲ್ಲದನ್ನೂ ಮಾಡಿಕೊಡೋರು. ಎವ್ರಿ ಹಬ್ಬದಲ್ಲೂ ನಾವು ಬಾಳೆ ಎಲೆ ಊಟ, ಅದು ನೀಟಾಗಿ ಏನೋ ಕಾಟಾಚಾರಕ್ಕಂತ ಮಾಡ್ತಾ ಇರಲಿಲ್ಲ, ನೀಟಾಗಿ ಎಲ್ಲ ಥರದ್ದು ಏನು ಆ ಹಬ್ಬಕ್ಕೆ ಸ್ಪೆಷಾಲಿಟಿ ಅಂತ ಏನು ಮಾಡ್ತೀವಲ್ಲ ಎಲ್ಲ ಸ್ಪೆಷಲ್ ಡಿಶ್ನೂ ಇಟ್ಕೊಂಡೇ ನಾವು ಮಾಡ್ತಾಯಿದ್ವಿ. ಬಟ್ ಈಗ ನಾನು ಸಪ್ರೇಟಾಗಿ ಮದುವೆ ಆಗಿ ಬಂದ ಮೇಲೆ
ನಾವೇ ಇಬ್ಬರಿಗೋಸ್ಕರ ಮಾಡ್ಕೊಳ್ಳೋದು ಅದು ಇವಾಗ ಅನಿಸ್ತಿದೆ ಅದಕ್ಕೆ ಪೇಷನ್ಸ್ ಬೇಕು ಅಂತ. ಬಿಕಾಸ್ ಅವಾಗ ಬರೀ ತಿಂತಾ ಇದ್ದೆ, ಈಗ ಮಾಡ್ಕೊಳ್ಳೋದಕ್ಕೂ ಅಷ್ಟೇ ಪೇಷನ್ಸ್ ಬೇಕು. ಸೊ ಹಂಗಾಗಿ ಅಷ್ಟು ಪೇಷನ್ಸ್ ಇಲ್ಲ ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗು, ಅಷ್ಟೊಂದು ಥಿಂಗ್ ಮಾಡಿದ್ರೂ ವೇಸ್ಟ್ ಆಗುತ್ತೆ. ಯಾಕೆಂದರೆ ನಾವಿಬ್ಬರೂ ಅಷ್ಟೊಂದು ತಿನ್ನಲ್ಲ. ಆಲ್ಮೋಸ್ಟ್ ಸ್ವೀಟ್ ಅಂತ ಎಲ್ಲ ಬಂದರೆ ನನ್ನ ಹಸ್ಬೆಂಡ್ ಅದರಿಂದ ಹಿಂದೆನೇ ಉಳ್ಕೊಳ್ಳೋದು. ನಾನೇ ಒಂದು ಸ್ವಲ್ಪ ಸ್ವೀಟ್ ತಿನ್ನೋದು. ನಾನೇ ಸ್ವಲ್ಪ ಅಂದರೆ 1-2 ತಿನ್ಬೋದು ಅಷ್ಟೇ, ಅದಕ್ಕೂ ಮೀರಿ ನಾವು ತಿನ್ನಲ್ಲ. ಈ ಒಂದು ರೆಸಿಪಿನೂ ಅಷ್ಟೇ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು. ಜಸ್ಟ್ ನೋಡ್ತಿದ್ದಂಗೆ ನನಗೆ ಇದು ಮಾಡಲೇಬೇಕು, ತಿನ್ನಲೇಬೇಕು, ಇಷ್ಟೊಂದು ಈಸಿ ಅನ್ಸುತ್ತಾ ಅಂತ ಅಂದ್ಕೊಂಡು ಟ್ರೈ ಮಾಡಿದೆ. ಫಸ್ಟ್ ಟೈಮ್ ನಾನು ಕೂಡ ಮಾಡ್ತಾ ಇರೋದು. ನಾನು ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಎರಡನೇ ಸಲ ಅನಿಸುತ್ತೆ ಇದು ನಾನು ಒಬ್ಬಟ್ಟು ಮಾಡ್ತಾ ಇರೋದು. ಮೊದಲನೇ ಸಲ ಮಾಡಿದ್ದೆ, ಆವಾಗ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು, ಬಟ್ ಅದು ಸ್ವಲ್ಪ ರಫ್ ಆಗಿತ್ತು. ಯಾಕಂದರೆ ಚಿರೋಟಿ ರವೆ ಜಾಸ್ತಿ ಆ್ಯಡ್ ಮಾಡಿಬಿಟ್ಟಿದೆ. ಬಟ್ ಈ ಸಲ ನಾನು ಚಿರೋಟಿ ರವೆನ ಸ್ಕಿಪ್ ಮಾಡಿ ಮಾಡ್ತಾಯಿದ್ದೀನಿ. ಇದು ಉತ್ತರ ಕರ್ನಾಟಕ ಸ್ಟೈಲ್ ಹೋಳಿಗೆ ಅಂತ ಏನೋ ತೋರಿಸ್ತಾ ಇದ್ರು ಅವ್ರು ಇನ್ಸ್ಟಾಗ್ರಾಮಲ್ಲಿ. ಇದ್ರಲ್ಲಿ ಜಸ್ಟ್ ಏನು ಹಾಕಿದ್ದೀವಿ ಅಂದರೆ ಶೇಂಗಾ ಹಾಕಿದ್ದೀವಿ, ಎಳ್ಳು ಹಾಕಿದ್ದೀವಿ ಮತ್ತು ಕಾಯಿ ಹಾಕಿದ್ದೀವಿ ಆ್ಯಂಡ್ ಬೆಲ್ಲ ಆಫ್ಕೋರ್ಸ್, ಅದನ್ನು ಹಾಕಿ ಮಾಡಿರೋದು. ಸೊ ನನಗೆ ಟೇಸ್ಟ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ಸಾಫ್ಟಾಗಿ ಕೂಡ ಬಂದಿತ್ತು. ಬಾಳೆ ಎಲೆಯಲ್ಲಿ ಏನಕ್ಕೆ ಮಾಡಿದೆ ಅಂತಂದರೆ ಇಟ್ಸ್ ಜಸ್ಟ್ ದಟ್ ಪ್ಲಾಸ್ಟಿಕ್ ಫ್ರೀ ಇರಲಿ ಅಂತ ಅಲ್ಲ, ಹಂಗಂತೇನಿಲ್ಲ. ಬಟ್ ಸ್ವಲ್ಪ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ಗೆ ಹಾಕ್ತೀನಲ್ಲ, ಸ್ವಲ್ಪ ಎಸ್ಥೆಟಿಕ್ಕಾಗಿ ಕಾಣಿಸ್ಲಿ ಅಂತ ಬಾಳೆ ಎಲೆ ಯೂಸ್ ಮಾಡಿದೆ ಅಷ್ಟೇ. ಓಕೆ ಗೈಸ್, ಐ ಜಸ್ಟ್ ಫಾರ್ಗಾಟ್ ಟು ಟೆಲ್ ಯು ಆಲ್ ಹ್ಯಾಪಿ ಸಂಕ್ರಾಂತಿ, ಮಕರ ಸಂಕ್ರಾಂತಿ, ಹ್ಯಾಪಿ ಪೊಂಗಲ್. ಇನ್ನೇನು ನನಗೆ ಬರೋದೇ ಅಷ್ಟೇ ಭಾಷೆ, ಸೊ ಹಾಗಾಗಿ ಅಷ್ಟರಲ್ಲೇ ವಿಶ್ ಮಾಡ್ತಾಯಿದ್ದೀನಿ. ಐ ಡೋಂಟ್ ನೋ ಎನಿಥಿಂಗ್ ಎಲ್ಸ್. ಆಮೇಲಿಂದ ಬೇರೆ ಭಾಷೆಯವ್ರು ಯಾರಾದರೂ ನಾನು ನೋಡ್ತಾ ಇದ್ದರೆ ತಪ್ಪು ತಿಳ್ಕೊಬೇಡಿ. ಓಕೆ.